ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ದಯವಿಟ್ಟು ನೋಡಿ, ಫಾಲೋ ಮಾಡೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ನಿಮ್ಗೆ ಆವಾಗ ಡೇ ಟು ಡೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಒಳ್ಳೊಳ್ಳೆ ವಿಡಿಯೋಸ್ ಇರುತ್ತೆ. ಅದರಿಂದ ನೀವು ಒಳ್ಳೊಳ್ಳೆ ಜ್ಯುವೆಲರಿ ಕಲೆಕ್ಷನ್ನ ನೋಡ್ಬೋದು. ಇವಾಗ ಆಲ್ರೆಡಿ ತೊಗೊಂಡಿರೋರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫಾಲೋ ಮಾಡಿ ಒಳ್ಳೊಳ್ಳೆ ಡಿಸೈನ್ಸ್ ನೋಡ್ತಾ ಇರೋರಿಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬರುತ್ತೆ. ನೆಕ್ಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗಿನ ಟ್ರೆಂಡಿ ಡಿಸೈನ್ಸ್ ನೀವೇ ನೋಡ್ತಾ ಇದ್ದೀರಾ, ಆಚೆ ಕಡೆನೂ ಅಂದರೆ ನೀವು ನಿಮ್ಮಿರೋ ಏರಿಯಾದಲ್ಲೂ ನೋಡ್ತಾ ಇದ್ದೀರಾ. ಮತ್ತು ಡೇ ಟು ಡೇ ಅಕಸ್ಮಾತ್ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರೋರಿಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತಾ ಇದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ನನ್ನ ಜೊತೆ ಪ್ರಾಡಕ್ಟ್ ತೊಗೊಳ್ತಾ ಇದ್ದೀರೋ ಮತ್ತು ಇದನ್ನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇದೇ ಥರ ಬನ್ನಿ ಲೇಡೀಸ್, ಎಲ್ಲರೂ ನಾವು ಮುಂದುವರಿಯೋಣ. ಯಾವುದೇ ರೀತಿ ನಮ್ಮ ದಿನಚರಿಗಳಿಗೆ ಏನು ಬೇಕತ್ಲ ಖರ್ಚಿಗೆ ಅದನ್ನು ನಾವು ಯಾರ ಮುಂದೆನೂ ಕೈ ಚಾಚ್ದಿರ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡೋಣ ಅಂತ ನಾನು ಈ ಒಂದು ಚಾನಲ್ ಮೂಲಕ ನಿಮ್ಗೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಮನೇಲಿ ಸುಮ್ಮನೆ ಕೂತಿದ್ದೀರೋ ಅವರೆಲ್ಲರೂ ಈ ಥರದ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಮಾಡಬೇಕು ಏನು ಅಂತ ನನ್ನ ಹಿಂದಿನ ವಿಡಿಯೋನ ನೋಡಿ ಫಾಲೋ ಮಾಡ್ಕೊಂಬಂದಿರೋರಿಗೆಲ್ರಿಗೂ ಗೊತ್ತಿರುತ್ತೆ. ಮತ್ತು ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಹೇಳ್ತೀನಿ, ಪೂರ್ತಿ ಕೊನೆವರೆಗೂ ಕೇಳಿಸ್ಕೊಳ್ಳಿ. ಇದನ್ನು ಒಂದು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡೋರು ನಿಮಗೆ ಡೈಲಿ ಒಂದು 500ಇಂದ 1000 ರುಪೀಸ್ವರೆಗೂ ಸಿಗುತ್ತೆ. ಇದಕ್ಕೆ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಯಾರಿಗೆಲ್ಲ ಬೇಕಾದ್ರೂ ನೀವು ಅದನ್ನು ಡೈರೆಕ್ಟಾಗಿ ಆರ್ಡ್ರ್ ತೊಗೊಳ್ಬೋದು. ಮತ್ತು ನೀವೊಂದು ನಿಮ್ಮ ಗ್ರೂಪಲ್ಲಿ ನಿಮ್ಮ ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಇಲ್ಲ ನೀವು ಕೆಲ್ಸಕ್ಕೆ ಹೋಗೋರಾದರೆ ಅದ್ರದ್ದೊಂದು ಆ ಫ್ರೆಂಡ್ಸ್ದು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಎರಡದಕ್ಕೂ ಈ ಫೋಟೋಸ್ಗಳನ್ನ ನೀವು ಫಾರ್ವರ್ಡ್ ಮಾಡಿದ್ರೆ ನಿಮಗೆ ಒಳ್ಳೊಳ್ಳೆ ಆರ್ಡ್ರ್ ಬರುತ್ತೆ. ಆಚೆ ಪರ್ಚೇಸ್ ಮಾಡೋದಕ್ಕಿಂತ ನಿಮ್ಮ ಹತ್ರನೇ ಪರ್ಚೇಸ್ ಮಾಡ್ತಾರೆ. ನಿಮ್ಮಿಂದನೇ ಗ್ಯಾರಂಟಿ ಸಿಗುತ್ತೆ, ಚೆನ್ನಾಗಿರೋ ಕಲೆಕ್ಷನ್ ಇದೆ ಅಪ್ಪ, ನಾವಿಲ್ಲೇ ತೊಗೋಬೇಕು ಅಂತ ಅವ್ರಿಗೂ ಗೊತ್ತಾಗುತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ನೀವೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ, ರೀಸೇಲರ್ ಅಂತ. ಇಲ್ಲಾಂದರೆ ನೀವು ಏನು ಹೆಸರು ಬೇಕಾದ್ರೂ ನಿಮ್ಗೆ ಇಷ್ಟ ಬಂದಿಟ್ಟು ಕೊಟ್ಕೊಳ್ಳಿ. ಇದೇ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ, ನಿಮಗೂ ಒಂದು ಒಳ್ಳೆ ಗ್ರೋತ್ ಅಂತ ಸಿಗುತ್ತೆ. ನೀವು ಮಾಮೂಲಿ ಕೆಲಸಕ್ಕೆ ಹೋಗೋ ಜೊತೆಗೆ ಇದನ್ನು ಒಂದು ಸೈಡ್ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ಲ. ಮತ್ತು ನೀವೇನು ಇದನ್ನು ತಂದು ಮನೇಲಿ ಇಟ್ಕೊಳ್ಳೋ ಅಂಥದ್ದು ಇಲ್ಲ, ಆರ್ಡ್ರು ಕೊಟ್ಟವ್ರಿಗೇ ಡೈರೆಕ್ಟಾಗಿ ಹೋಗುತ್ತೆ. ಯಾಕಂದರೆ ಅದೇನು ನಿಮ್ಮ ಪ್ಲೇಸ್ಗೂ ಬರೋದಿಲ್ಲ, ನೀವೆಲ್ಲ ತಂದಿಟ್ಕೋಬೇಕು ಅಂತ ಅವಶ್ಯಕತೆ ಅನ್ನೋದು ಇರೋದಿಲ್ಲ, ಎಲ್ಲ ಅವ್ರ ಪ್ಲೇಸ್ಗೆ ಹೋಗುತ್ತೆ. ಮತ್ತು ಇದರಲ್ಲಿ ಏನು ಅಂತಂದರೆ ನೀವು ನೀಟಾಗಿ ಸ್ಟೋರ್ ಮಾಡ್ಕೋಬೇಕು. ಪರ್ಫ್ಯೂಮು ಮತ್ತು ಅದನ್ನೆಲ್ಲ ಹೊಡೆದಾಗ ಜ್ಯುವೆಲರಿ ಮೇಲೆ ಮಾತ್ರ ಹೊಡಿಬಾರ್ದು. ಸೊ ಇದನ್ನು ನೀಟಾಗಿ ಸೆಕ್ಯೂರಾಗಿ ಒಂದು ಬಾಕ್ಸಲ್ಲಿ ಕಾಟನ್ ಕ್ಲಾತು ಇಲ್ಲಾಂದರೆ ಹತ್ತಿಲೇನೆ ಇದನ್ನು ನೀಟಾಗಿ ಸುತ್ತಿಟ್ಟರೆ ಎಷ್ಟು ವರ್ಷ ಬೇಕಾದರೂ ಚೆನ್ನಾಗಿರುತ್ತೆ. ನೀವೇನು ಇದನ್ನು ಹಾಳಾಗುತ್ತೆ ಅಂತ ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ತುಂಬ ಥ್ಯಾಂಕ್ಸ್.